ಇವತ್ತು ಕಿತ್ತನಹಳ್ಳಿ ಗ್ರಾಮದ ಗ್ರಾಮ ದೇವತೆ ದುಗ್ಲಮ್ಮ, ಇಲ್ಲಿ ದುಗ್ಲಮ್ಮ ದೇವತೆಯ ವೃತ್ತ ಕೂಡ ಬಂದಿದೆ, ದೇವಸ್ಥಾನ ಕೂಡ ಇದೆ ಮತ್ತು ಇಡೀ ಊರಿನ ಜನ ಆ ತಾಯಿಯ ಭಕ್ತರಾಗಿರ್ತಕ್ಕಂಥವ್ರು, ಮಕ್ಕಳಾಗಿರ್ತಕ್ಕಂಥವ್ರು. ಮುಂದುವರಿದ ಭಾಗವಾಗಿ ಇವತ್ತು ಶಿವಶಕ್ತಿ ಟ್ರಸ್ಟ್ನ ವತಿಯಿಂದ ನಮ್ಮ ಶಿವಶಂಕರ್ ಅವರು ಮತ್ತು ಅವರೆಲ್ಲ ಸ್ನೇಹಿತರೆಲ್ಲ ಸೇರಿ ಸುಮಾರು 18 ಲಕ್ಷ ವೆಚ್ಚದಲ್ಲಿ ದುಗ್ಲಮ್ಮ ಮಹಾದ್ವಾರವನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಮಹಾದ್ವಾರ. ಯಾಕಂದರೆ ಬಂದಂಥ ಜನರಿಗೆ ಗೊತ್ತಾಗಬೇಕು ಈ ಊರಿನ ಶಕ್ತಿ ದೇವತೆ ದುಗ್ಲಮ್ಮ ಅಂತೇಳಿ ಒಂದು ಮಹತ್ ಕಾರ್ಯವನ್ನು ಅವ್ರು ಮಾಡ್ತಾಯಿದ್ದಾರೆ. ಅವರಿಗೆ ತಾಯಿ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಜೊತೆಯಲ್ಲಿ ಇವತ್ತು ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯ 5 ವರ್ಷದ ಅವಧಿಯ ಕೊನೆ ದಿನ ಇವತ್ತು. ಅಲ್ಲಿ ಒಂದು ಸಭಾಂಗಣ ಮತ್ತು ಒಂದು ಬೋರ್ಡ್ ರೂಮು, ಇದರ ಒಂದು ಗುದ್ಲಿ ಪೂಜೆಯನ್ನು ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ. ಮತ್ತು ಅಂಗವಿಕಲರಿಗೆ ಇವತ್ತು ವಿಶೇಷವಾದಂಥ ಚೆಕ್ಗಳನ್ನು ಕೂಡ ಅವ್ರು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. 5 ವರ್ಷಗಳ ಕಾಲ ನನ್ನ ಜೊತೆಯಲ್ಲಿ ತುಂಬ ಸಹಕಾರವನ್ನು ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಅಧ್ಯಕ್ಷರು ಕೂಡ ಕೊಟ್ಟು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಈ ಗ್ರಾಮ ಪಂಚಾಯತಿಯಲ್ಲಿ ಆಗೋ ರೀತಿಯಲ್ಲಿ ಕೂಡ ಮಾಡಿದ್ದಾರೆ. ಮುಂದಿನ ಚುನಾವಣೆಯವರು ಕೂಡ ಅವ್ರಿಗೆ ಏನು ಬೇಕೋ ಸಹಕಾರವನ್ನು ಅವ್ರ ಮಾಧ್ಯಮಗಳಾಗಿದ್ದರೂ ಕೂಡ ಅವ್ರ ಜೊತೆಯಲ್ಲಿ ಇಟ್ಕೊಂಡು ಈ ಗ್ರಾಮದ ಕೆಲಸಗಳನ್ನು ಮಾಡ್ತೀನಿ. ಯಾಕಂದರೆ ಜನಗಳ ಸಹಕಾರ ಇಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅವ್ರಿಗೂ ಕೂಡ ಏನು 5 ವರ್ಷದಲ್ಲಿ ಕೆಲವು ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ಜನ ಅವೆಲ್ಲವನ್ನು ಕ್ಷಮಿಸಿ ಮಾಡಿರುವಂಥ ಕೆಲಸವನ್ನು ನೆನ್ಕೊಳ್ಬೇಕು ಅಂತಕ್ಕಂಥದ್ದು. ಇವತ್ತು ನನ್ನ ಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯತಿ ಬಿಟ್ಟರೆ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಇವತ್ತಿಂದ ಅಡ್ಮಿನಿಸ್ಟ್ರೇಟರ್, ಆಡಳಿತಾಧಿಕಾರಿಗಳನ್ನು ಆಗ್ತಾಯಿದ್ದಾರೆ. ಸಮಸ್ಯೆ ಜಾಸ್ತಿ ಆಗ್ತದೆ. ಯಾಕಂದರೆ ಈಗ ಸಮಸ್ಯೆ ಹೇಳ್ಕೊಳಕ್ಕೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕು ಪಂಚಾಯತಿ ಇಲ್ಲ. ಸೊ ಇನ್ನು ಕೈಗೆ ಸಿಗ್ತಕ್ಕಂಥದ್ದು ನಾನು ಅಂದರೆ ಭಾಳ ಹತ್ರದಲ್ಲಿ ಸಿಗಲ್ಲ. ಸಮಸ್ಯೆಗಳೆಲ್ಲ ನನ್ನ ಹತ್ರ ತರಬೇಕಾಗ್ತದೆ. ಸೊ ಅದಕ್ಕೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮಾಡಿ ಜನಪ್ರತಿನಿಧಿಗಳನ್ನು ಇಲ್ಲಿ ಆಯ್ಕೆ ಮಾಡೋದ್ರ ಪ್ರಕ್ರಿಯೆಗೆ ಭಾಳ ವೇಗವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಸರ್ಕಾರ ಭಾಳಷ್ಟು ಸರಿ ಅಭಿವೃದ್ಧಿಗಳು ಇನ್ನೂ ಕುಂಠಿತವಾಗಿದೆ. ಈಗ ಇರೋ ಬೆಂಗಳೂರು ಮಹಾನಗರ ಪಾಲಿಕೆಯನ್ನೇ 5 ಮಹಾನಗರ ಪಾಲಿಕೆಗಳಾಗಿ ವಿಭಾಗ ಮಾಡಿ ಅದರ ಮೇಲೆ ಗ್ರೇಟರ್ ಬೆಂಗಳೂರು ಸೂಪರ್ವೈಸರ್ ಮಾಡಿರ್ತಕ್ಕಂಥದ್ದು. ಇದು ಸಂವಿಧಾನದ 74ನೇ ಅನುಚ್ಛೇದಕ್ಕೆ ವಿರುದ್ಧವಾಗಿ ಇವತ್ತು ಸರ್ಕಾರ ಮಾಡಿರೋದು. ಅದನ್ನು ಕೋರ್ಟಲ್ಲೂ ಕೂಡ ಕೆಲವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಇವತ್ತು ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಗುಂಡಿಗಳು ಬಿದ್ದು ಹಳ್ಳಿಗಳಿಗಿಂತಲೂ ಕೂಡ ಕಡೆಯಾಗಿರ್ತಕ್ಕಂಥ ಕೆಲವು ಕ್ಷೇತ್ರಗಳನ್ನು ಕೂಡ ನಾವು BBMP ನೋಡ್ಬೋದು. ಇಡೀ ದೇಶದಲ್ಲಿ ಒಂದು ಮಹಾನಗರವನ್ನು 2 ಭಾಗ ಮಾಡಿದ್ದು ಕೂಡ ಎಲ್ಲೂ ಇಲ್ಲ. 2 ಭಾಗ ಮಾಡಿದ್ರು. ದೆಹಲಿಯಲ್ಲಿ ನೋಯ್ಡಾ ಮಾಡಿದರು, ಬಟ್ ಅದು ಫೇಲ್ಯೂರ್ ಆಯಿತು. ಮತ್ತು ದೆಹಲಿ ಒಂದೇ ಮಾಡಿದ್ರು. ಇವತ್ತು 5 ಮಾಡಿ 5 ಮೇಯರ್ಗಳು, 5 ಥರ ಆ್ಯಕ್ಷನ್ ಪ್ಲ್ಯಾನ್ಗಳು. ಇದು ಅವರು ಒಟ್ಟಾರೆ BJP ಬೆಂಗಳೂರಲ್ಲಿ ಮೇಯರನ್ನು ಹಿಡಿಬಾರ್ದು, ಒಟ್ಟಾರೆ ಆದರೆ ಹಿಡಿತಾರೆ ಅಂತೇಳಿ ಅವ್ರಿಗೆ ಗೊತ್ತು. ಕಳೆದ ಸರಿನೇ 101 ಸೀಟ್ ಗೆದ್ದಿದ್ವಿ 198ರಲ್ಲಿ. ಅದಕ್ಕೋಸ್ಕರ ಒಂದಾದ್ರೂ ಮಹಾನಗರ ಪಾಲಿಕೆಯನ್ನು ಹಿಡಿಬೇಕು ಅಂತೇಳಿ ಅವ್ರು ಬೇಕಾದಂಗೆ ಡಿಲಿಮಿಟೇಷನ್ ಮಾಡವ್ರೆ, ಬೇಕಾದಂಗೆ ಮೀಸಲಾತಿಗಳನ್ನು ಕೂಡ ಮಾಡಿದ್ದಾರೆ. ಏನೇ ಆದರೂ ಕೂಡ 5ಕ್ಕೆ 5 ನಾವು ಕೂಡ ನಿನ್ನೆ ಎಲ್ಲ ಕೂಡ ನಮ್ಮ ವರಿಷ್ಠರು ಬಂದು ಮೊನ್ನೆ ಎಲ್ಲ ಕೂಡ ಸಭೆಗಳನ್ನು ಮಾಡಿದ್ದೀವಿ. 5ಕ್ಕೆ 5 GBಗಳನ್ನು ಭಾರತೀಯ ಜನತಾ ಪಾರ್ಟಿ ತೆಕ್ಕೆಗೆ ತೊಗೊಳಕ್ಕೆ ಏನೇನು ತಂತ್ರಗಳನ್ನು ಮಾಡಬೇಕು ಎಲ್ಲ ಮಾಡ್ತಾಯಿದ್ದೀವಿ. ಸರ್ಕಾರ ಘೋಷಣೆ ಮಾಡಿದೆ, ನಾವು ಎಲೆಕ್ಷನ್ಗೆ ಸಿದ್ಧವಾಗಿದ್ದೀವಿ. ಸರ್, ಸುಧಾಕರ್ ಅವರು ಹೇಳ್ತಾರೆ MP ಅನ್ನೋದನ್ನ. ನಾನಿಲ್ಲೋ MLA ಇದ್ದೀನಿ, ಇಲ್ಲಿ BJP MLA ಇದ್ದೀನಿ. ಸಾಕಷ್ಟು ಅನುದಾನ ತರ್ತಾ ಇದ್ದೀನಿ. ನಮ್ಮ BJP MLAಗಳು ಇಲ್ಲದೆ ಇರ್ತಕ್ಕಂಥ ಹೊಸಕೋಟೆ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ನೆಲಮಂಗಲ, ಪಾಪ ಅಲ್ಲಿ ಯಾರು ಕೊಡ್ತಾರೆ ಗ್ರ್ಯಾಂಟ್? ನಾನು ಹೇಳಿರ್ತಕ್ಕಂಥದ್ದು ನಿಮ್ಮ ಅನುದಾನ ಅಲ್ಲಿ ಕೊಡ್ರಿ, ನಾನು ಬೇಕು ಅಂದರೆ ನಾನು ಕೇಳ್ತೀನಿ. ಈ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು. ಬೇಕು ಅಂದರೆ ನಾನು ₹1 ಬಿಟ್ಟರು ಬಿಡೋದಿಲ್ಲ, ಎಲ್ಲಾದರೂ ಅನುದಾನ ನಾನು ತೊಗೊಂಬರ್ತೀನಿ. ನಾನು ಯಾಕೆ ಅಂದರೆ ಅವ್ರು ಇಡೀ 8 ಕ್ಷೇತ್ರಕ್ಕೆ ಅವರು MP ಆಗಿರ್ತಕ್ಕಂಥದ್ದು. ಅಲ್ಲಿ ಕೆಲಸ ಮಾಡಲಿ. ಅವ್ರ ಜನ ಸಾಕಾಯಿತು, ನಮಗೆ ಅಲ್ಲಿ ಗ್ರ್ಯಾಂಟ್ ಬೇಡ ಅಂದ್ರೆ ನನ್ನ ಕಡೆ ಕೊಡಿ.